ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡ ಭಾಷಣ. ಇಸ್ರೋ, ಎಚ್ಎಎಲ್, ವಾಟರ್ ಪ್ಲಾಂಟ್, ರಾಷ್ಟ್ರೀಯ ಹೆದ್ದಾರಿ 206 ಸೇರಿದಂತೆ ಜಿಲ್ಲೆಗೆ ಹೋದಲ್ಲೆಲ್ಲ ನನ್ನ ಅಭಿವೃದ್ಧಿ ಕಾರ್ಯಗಳಿವೆ. ಮಾನ್ಯ ಬಸವರಾಜು ಅವರೇ, ಜಿಲ್ಲೆಗೆ ನಿಮ್ಮ ಕೊಡುಗೆಯನ್ನು ಒಂದು ಬಾರಿಯೂ ಸಂಸತ್ನಲ್ಲಿ ಮಾತನಾಡಲೇ ಇಲ್ಲ. ನೀವು ನಮ್ಮ ರೈತರ ಬಗ್ಗೆ ಒಂದು ಬಾರಿ ಮಾತನಾಡಿದ್ರು ನಾವು ನಿಮಗೆ ಕೃತಜ್ಞರಾಗಿರುತ್ತಿದ್ದೆವು. ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ ಮೇಲೆ ದೇವೇಗೌಡರನ್ನ ಕಳೆದ ಬಾರಿ ನಾನು ಸೋಲಿಸಿದೆ ಎಂದು ಹೇಳ್ತಿದ್ದಾರೆ. ನಾನು ಬೇಕಾದರೆ ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡ್ತೇನೆ. ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಬಗ್ಗೆ ಅಪಪ್ರಚಾರ ಮಾಡಬೇಡಿ. ರೈತರ ಆತ್ಮಹತ್ಯೆ ವಿಚಾರ ಇರ್ಬೋದು, ಸಾಲ ಮನ್ನಾ ಮಾಡ್ತಕ್ಕಂಥದ್ದಿರ್ಬೋದು, ಎತ್ತಿನ ಹೊಳೆ, ಮೇಕೆದಾಟು ಮತ್ತೆ ಮಹದಾಯಿ ಅಂತ ವಿಚಾರಗಳಿರ್ಬೋದು, ಮತ್ತೆ ಅನೇಕ ವಿಚಾರಗಳನ್ನ ನಾನು ಲೋಕಸಭೆಯಲ್ಲಿ ನಿಮ್ಮೆಲ್ಲರ ಧ್ವನಿಯಾಗಿ ಪ್ರಸ್ತಾಪ ಮಾಡಿದ್ದೇನೆ. ಸುಮಾರು 700ಕ್ಕೂ ಹೆಚ್ಚು ಪ್ರಶ್ನೆಯನ್ನ ಕೇಳಿ ಸುಮಾರು 120ಕ್ಕೂ ಎಷ್ಟು ಪ್ರಮುಖವಾದಂತ ವಿಚಾರಗಳನ್ನ ಮಾತನಾಡಿ ನಾನು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಅಲ್ಲಿ ಕೆಲಸ ಮಾಡಿದ್ದೀನಿ. ಅದಷ್ಟೇ ಅಲ್ಲ, ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಹೇಳಿದ ರೀತಿಯಲ್ಲಿ ತುಮಕೂರಿನಲ್ಲಿ ಇಸ್ರೋ ಬಂದಿದೆ HMT ಜಾಗದಲ್ಲಿ, ನಿಮ್ಮ MP ಮುದ್ದಹನುಮೇಗೌಡನ ಕಾಲದಲ್ಲಿ ಆಗಿದ್ದಂಥದ್ದು. ಅದೇ ರೀತಿ ಇವತ್ತು ಪಾಸ್ಪೋರ್ಟ್ ಆಫೀಸ್ ಬಂದಿದೆ, ನನ್ನ ಕಾಲದಲ್ಲಿ ಆಗಿದ್ದಂಥದ್ದು. ಸ್ಮಾರ್ಟ್ ಸಿಟಿ ಆಗಿದೆ ತುಮಕೂರು, ನಾನು ಮಾಡಿಸಿದ್ದು. ಇವತ್ತು ತುಮಕೂರಿನಿಂದ ಕಿಪ್ಪನಹಳ್ಳಿ ಕ್ರಾಸು ಮತ್ತೆ ತಿಪ್ಟೂರು ಮುಖಾಂತರ ಏನಿವತ್ತು ರಾಷ್ಟ್ರೀಯ ಹೆದ್ದಾರಿ 206 ಕೆಲಸ ನಡೀತಾ ಇದೆ. 4 ಪಥ ರಸ್ತೆ, ಸುಮಾರು 3200 ಕೋಟಿ ರೂಪಾಯಿಗಳು ಇಲ್ಲಿ ನಮ್ಮ ಜಿಲ್ಲಾ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್, ನಾವು ಷಡಕ್ಷರಿ ಅವರೆಲ್ಲ ಕೂಡ ಇಲ್ಲಿ ಭೂಮಿ ಪೂಜೆ ಮಾಡ್ದು. ಇವತ್ತು ಅದು ನನ್ನ ಕಾಲದಲ್ಲಿ ನಾನು ಮಂಜೂರಾತಿಯನ್ನು ಮಾಡಿಸಿದ್ದಂಥದ್ದು. ಇದಷ್ಟೇ ಅಲ್ಲ, ಇವತ್ತು ಉಳಿಯಾರಿನಿಂದ ಸಿರಾ ಇರ್ಬೋದು, ಸಿರಿಯಾರಿನ ಉಳಿಯಾರಿನ ತುರುವೇಕೆರೆ ಈ ಭಾಗದಲ್ಲಿ ರಸ್ತೆ ಇರ್ಬೋದು, ಇವೆಲ್ಲವೂ ಕೂಡ ನಾನು MP ಆಗಿದ್ದಂತ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು. ರೈಲ್ವೆ ಡಬ್ಲಿಂಗ್ ಏನಾಗಿದೆ ತುಮಕೂರಿನಿಂದ ನಾನು ಅರಸೀಕೆರೆವರೆಗೆ, ಅದು ಕೂಡ ನಮ್ಮ ಕಾಲದಲ್ಲಿ ಆಗಿರ್ತದೆ. ಇದಿಷ್ಟೇ ಅಲ್ಲ, ಅನೇಕ ಕುಡಿಯುವ ನೀರಿನ ಘಟನೆಗಳನ್ನ ನಾನು ಪ್ರಾರಂಭ ಮಾಡಿದ್ದೇನೆ. ಎಲ್ಲ ಸಮುದಾಯದವರು ಕೂಡ ಸಮುದಾಯ ಭವನಗಳಿಗೆ ಲೋಕಸಭಾ ಸದಸ್ಯ ಅನುದಾನವನ್ನು ಕೊಟ್ಟಿದ್ದೇನೆ. ನಾನು ಯಾಕೆ ಮಾತಿನ ಹೇಳ್ತಾ ಇದ್ದೆ, ಇದು ನನ್ನ ಗುರುತು. ನಾನು ಧೈರ್ಯವಾಗಿ ಯಾವ ಊರಿಗೆ ಹೋದ್ರು, ಯಾವ ಜಿಲ್ಲೆಯಲ್ಲಿ ಯಾವ ಭಾಗಕ್ಕೆ ಹೋದ್ರು 5 ವರ್ಷಗಳಲ್ಲಿ ಏನು ಮಾಡಿದ್ದೀನಿ ಅಂತ ದೊಡ್ಡ ಪಟ್ಟಿಯನ್ನೇ ಕೊಡ್ತೀನಿ. ಮಾನ್ಯ ಬಸವರಾಜರವರೇ, ನೀವು 5 ವರ್ಷ ನೀವು MP ಆಗಿದ್ರಿ. ನನಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ ಗುರುತು ಏನು? ಈ 5 ವರ್ಷದಲ್ಲಿ ಏನ್ ಮಾಡಿದ್ದೀರಿ ಹೇಳಿ? ಈ ಜಿಲ್ಲೆಗೆ ನಿಮ್ ಕೊಡುಗೆ ಏನು? ನೀವೇನಾದ್ರೂ ಒಂದೇ ಒಂದು ದಿವಸ ಈ ರೈತರ ಪರವಾಗಿ 1 ನಿಮಿಷ ನೀವು ಲೋಕಸಭೆಯಲ್ಲಿ ಮಾತಾಡಿದ್ರು ನಾವು ಕೃತಜ್ಞರಾಗ್ತಿದ್ದೋ. 1 ನಿಮಿಷ ನೀವು ಮಾತಾಡ್ಲಿಲ್ಲ, ಒಂದು ಹಳ್ಳಿಗೂ ಹೋಗಿಲ್ಲ. ಈ ಜಿಲ್ಲೆನಲ್ಲಿ ಮೂಲೆಯಲ್ಲಿರ್ತಕ್ಕಂಥ ಹಳ್ಳಿನೂ ನಾನು ಬಲ್ಲೆ, ನೀವು ಒಂದಿಸ್ಲು ಒಂದು ಹಳ್ಳಿಗೆ ಹೋಗಿಲ್ಲ. ನಿಮಗೇ ಗೊತ್ತಿಲ್ಲ, ಮತ್ತೆ ಯಾವ್ದೂ ಗೊತ್ತಿಲ್ದಲೇ ಇರೋರು, ಈ ಜಿಲ್ಲೆಗೆ ಸಂಬಂಧ ಇಲ್ದಲೇ ಇರ್ತಕ್ಕಂಥವ್ರು, ಈ ಜಿಲ್ಲೆಗೆ ಯಾವುದೇ ಋಣ ಇಲ್ದಲೇ ಇರ್ತಕ್ಕಂಥವ್ರನ್ನ ಮೈಸೂರಿಂದ, ಚಾಮರಾಜನಗರದಿಂದ, ಬೆಂಗಳೂರಿಂದ ಹಿಡ್ಕೊಂಡ್ಬಂದು ನಿಲ್ಲಿಸಿದಿರಿ. ನಿಮಗೇ ಹಳ್ಳಿಗಳು ಗೊತ್ತಿಲ್ಲ. ನಿಮ್ಮನ್ನ ಹಿಡ್ಕೊಂಡೋಗೋಣ ಸೋಮಣ್ಣವ್ರಿಗೆ, ನಿಮಗೆ ಗೊತ್ತಿಲ್ಲದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಇದು ಪ್ರಶ್ನೆ. ಅವ್ರು ಯಾವ್ದು ಒಂದು ಸಣ್ಣ ಕೊಡುಗೆನೂ ಕೂಡ ಈ ಜಿಲ್ಲೆಗಿಲ್ಲ. ಅದರಿಂದ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ, ನನಗೆ ಮತ್ತೊಂದು ಅವಕಾಶವನ್ನು ಕೊಡಿ. ಈ ಜಿಲ್ಲೆಯಲ್ಲಿ ತೆಂಗು ಬೆಳೆಗಾರರಿಗೆ ಸುಮಾರು 16,830 ರೂಪಾಯಿ ಖರ್ಚು ಬರುತ್ತೆ ಒಂದು ಕ್ವಿಂಟಾಲ್ ಬೆಳೆಯಕ್ಕೆ. ಅದಕ್ಕೆ ಬೆಂಬಲ ಬೆಲೆ ಜಾಸ್ತಿ ಆಗ್ಬೇಕು.